ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶ್ರೀ ಕೂಡಲ ಸಂಗಮೇಶ್ವರ ವಿದ್ಯಾ ಅಭಿವೃದ್ಧಿ ಸಂಸ್ಥೆ ಬೇವೂರು ಇವರ ಸಮ್ಮುಖದಲ್ಲಿ ಡೇಟ್ನಲ್ಮೆ ಯೋಜನೆ ಅಡಿಯಲ್ಲಿ 29/1/2024ರಂದು ಎರಡನೇ ಬಾರಿ ಕನಕಗಿರಿ ಬಸ್ ನಿಲ್ದಾಣ ಶ್ರೀ ಕನಕಚಲ ಲಕ್ಷ್ಮೀ ನರಸಿಂಹ ದೇವರ ಗುಡಿ ಚಿದಾನಂದ ಮಠ ತಹಸೀಲ್ದಾರರ ಕಾರ್ಯಾಲಯ ಮತ್ತು ಶ್ರೀ ಚನ್ನಮಲ್ಲಸ್ವಾಮಿ ಕಲ್ಮಠ ಹತ್ತಿರ 3 ವ್ಯಕ್ತಿ ಸಮೀಕ್ಷೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಡೇ ನಲ್ಮ ವಿಶೇಷ ನಿರ್ವಾಹಕರು ಶ್ರೀಮತಿ ವಿಜಯಲಕ್ಷ್ಮಿ ಸಿಆರ್ಪಿ, ಶ್ರೀಮತಿ ಜ್ಯೋತಿ ದ್ವಿತೀಯ ದರ್ಜೆ ಸಹಾಯಕರು, ಪುರುಷೋತ್ತಮ ಹಾಗೂ ಪ್ರಕಾಶ್ ಮಹಿಪತಿ, ವಿಜಯಕುಮಾರ್ ಟಿಜೆ ಮತ್ತು ಕೂಡಲ ಸಂಗಮೇಶ್ವರ ವಿದ್ಯಾ ಅಭಿವೃದ್ಧಿ ಸಂಸ್ಥೆ ಬೇವೂರು ಇವರು ವ್ಯವಸ್ಥಾಪಕರು ಶ್ರೀ ದ್ಯಾಮಣ್ಣ ಕುಡ್ಲಪ ಗೋಂದ್ಲಿ ಇವರು ಹಾಗೂ ಕನಕಗಿರಿ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿಗಾರ ಗೌತಮ್ ಯಾದವ್, ಕಿಷ್ಕಿಂಧ ಟಿವಿ, ಕನಕಗಿರಿ. ಕರ್ನಾಟಕ ಸರ್ಕಾರ ಪಟ್ಟಣ ಪಂಚಾಯಿತಿ ಕನಕಗಿರಿ ಹಾಗೂ ಶ್ರೀ ಕೂಡಲ ಸಂಗಮೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆ ಬೇವೂರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ವ್ಯಾಪ್ತಿಯೊಳಗಡೆ ಇರತಕ್ಕಂತಹ ನಿರ್ಗತಿಕ ವಸತಿ ರೈತರ ಕ್ಷಿಪ್ರ ಒಂದು ಸಮೀಕ್ಷೆ ಮಾಡುವಂಥ ಈ ಒಂದು ಸದರಿ ಕಾರ್ಯಕ್ರಮದಲ್ಲಿ ಇಂದು 29ನೇ ಜನವರಿ 2024ರಂದು ಕನಕಗಿರಿಯ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಚಿದಾನಂದ ಅವಧೂತರ ಮೂಲ ಗದ್ದಿಗೆಯ ಮುಂಭಾಗದಲ್ಲಿ ನಾವಿವತ್ತು ಈ ಪಟ್ಟಣದ ಸಾರ್ವಜನಿಕರ ಜೊತೆಗೆ ನಮ್ಮ ಒಂದು ಪಟ್ಟಣ ಪಂಚಾಯಿತಿ ಕನಕಗಿರಿಯ ಸರ್ವ ಸಿಬ್ಬಂದಿಗಳ ಜೊತೆಗೆ ಹಾಗೂ ನಮ್ಮ ವಿದ್ಯಾಭಿವೃದ್ಧಿ ಸಂಸ್ಥೆಯ ಸಿಬ್ಬಂದಿಗಳ ಸಹಯೋಗದಲ್ಲಿ ಇವತ್ತು ಕ್ಷಿಪ್ರ ಒಂದು ಸಮೀಕ್ಷೆ ಮಾಡುವಂಥ ಸದರಿ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಪಟ್ಟಣದ ವಿವಿಧ ಒಂದು ಇಲಾಖೆಗಳಲ್ಲಿ ಆಗಲಿ ಅಥವಾ ಸರ್ಕಾರೇತರ ಸಂಸ್ಥೆಗಳಲ್ಲಾಗಲಿ ಕೆಲಸ ಕಾರ್ಯವನ್ನು ಮಾಡಿಕೊಂಡು, ಉದಾಹರಣೆಗೆ ಕಾರ್ಪೆಂಟರ್ ಆಗಿರ್ಬೋದು ಅಥವಾ ವೈನ್ ಶಾಪ್ನಲ್ಲಿ ಕೆಲಸ ಮಾಡುವಂಥದ್ದು, ಹೋಟೆಲ್ನಲ್ಲಿ ದುಡಿಯುವಂಥದ್ದು, ಗ್ಯಾರೇಜ್ದಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಬಸ್ ಸ್ಟ್ಯಾಂಡ್ ಮತ್ತು ಇನ್ನಿತರೆ ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುವಂಥದ್ದಾಗಿರ್ಬೋದು, ಅದು ಯಾವುದೇ ಇರಲಿ ಹಗಲತ್ತಿನ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕೆಲಸ ಮಾಡಿಕೊಂಡು ರಾತ್ರಿ ಊಟ ಮುಗಿಸಿದ ನಂತರ ಈ ಒಂದು ಏನು ಚಿದಾನಂದ ಅವಧೂತರ ಮೂಲ ಗದ್ದಿಗೆ ಮುಂಭಾಗದಲ್ಲಿ ಬಂದು ಮಲಗ್ತಕ್ಕಂಥವ್ರು ಯಾರಾದರೂ ಸುಮಾರು 15ರಿಂದ ಅಥವಾ 20 ದಿನಗಳ ಪರ್ಯಂತ ನಿರಂತರವಾಗಿ ಮಲಗ್ತಕ್ಕಂಥವ್ರು ಯಾರಾದರೂ ಇತ್ತು ಅಂತಂದ್ರೆ ಅಂಥವರ ಮಾಹಿತಿಯನ್ನು ಸಮೀಪದ ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳಿಗೆ ತಾವು ಕೊಟ್ರಿ ಅಂತಂದ್ರೆ ಪಟ್ಟಣ ಪಂಚಾಯತಿ ಸಿಬ್ಬಂದಿಯವರು ಆ ಡೇ ಕೇರ್ ಸೆಂಟರ್ ಅಂತಕ್ಕಂಥದ್ದು ಕೊಪ್ಪಳದಲ್ಲಿ ಬರ್ತಾ ಇದೆ. ಆ ಸೆಂಟ್ರಿಗೆ ತಾವು ಪಟ್ಟಿಯೊಂದಿಗೆ ಪಟ್ಟಣದ ಮುಖ್ಯಾಧಿಕಾರಿಯವರ ಒಂದು ಶಿಫಾರಸ್ಸಿನೊಂದಿಗೆ ಅಲ್ಲಿ ಬಂತು ಅಂತಂದ್ರೆ ಅಂಥವರಿಗೆ ಏನು ಹಗಲು ಯೋಗಕ್ಷೇಮ ಕೇಂದ್ರ ಅಂತಕ್ಕಂಥದ್ದು ಇದೆ, ಡೇ ಕೇರ್ ಸೆಂಟರ್ ಅಂತ ನಾವು ಕರಿತೀವಿ. ಆ ಡೇ ಕೇರ್ ಸೆಂಟರ್ದಲ್ಲಿ ಅವರಿಗೆ ವಸತಿ ಸಹಿತ ವ್ಯವಸ್ಥೆ ಮಾಡಿಕೊಟ್ಟು ಅಂಥವರಿಗೆ ಮೂಲ ಉದ್ಯೋಗವನ್ನು ಮಾಡೋದ್ರ ಜೊತೆಗೆ ಸರ್ಕಾರದ ಸೌಲಭ್ಯವನ್ನು ಕೊಡಲಿಕ್ಕೆ ಈ ಒಂದು ಸಮೀಕ್ಷೆ ಭಾಳ ಸಹಕಾರಿಯಾಗ್ತದೆ ಅಂತಕ್ಕಂಥ ಮಾತು ಹೇಳ್ತಾ, ಅಂಥವ್ರು ಯಾರ್ದಾರು ಇತ್ತಂದ್ರೆ ದಯಮಾಡಿ ತಾವು ಪಟ್ಟಣ ಪಂಚಾಯತಿ ಕೊಡಲು ತಮ್ಮಲ್ಲಿ ಮತ್ತೊಂದು